ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 8ನೇ ತರಗತಿ SE2 ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ನಿಮಗೆ ಇವತ್ತಿನ ಈ ಒಂದು ನಿಮಗೆ DSRT ಬೋರ್ಡ್ ಬಿಟ್ಟಿರುವ SE2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SE2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SE2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಸೊ ಇದನ್ನು DSRT ಬೋರ್ಡರು ಮಾಡಲ್ ಕ್ವಶನ್ ಪೇಪರ್ ಆಗಿ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ ಮೇಲೆ ಉತ್ತರ ಸಹಿತ ಸಿಗ್ತದೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು 8ನೇ ತರಗತಿ SE2 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇದ್ದಾವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಮನೆಗೆ ಏರ್ತಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ಚಾನಲ್ ಮೇಲೆ ನಾನು ಕನ್ನಡ ಹಾಕಿದ್ದೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಟೋಟಲಾಗಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸು 50 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ, 50 ಮಾರ್ಕ್ಸು. ಟೈಮು 2 ಅವರ್ಸು. 1ನೇ ಮೇಲೆ ನಿಮಗೆ 3 ಮಲ್ಟಿಪಲ್ ಇರ್ತವೆ. 1ನೇ ಮೇನಲ್ಲಿ 3 ಮಲ್ಟಿಪಲ್ ಕ್ವಶನ್ ಇರ್ತವೆ. 1ನೇ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಯಾವುದಾಗ್ಬೋದು ನೋಡಿ. ಮೊದಲು ಸೆಂಟೆನ್ಸ್ ಓದಿ ನೀವು. ಶಿ ಈಸ್ ಡ್ಯಾಶ್ ಹಾನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಓಲ್ ಕ್ಲಾಸ್. ಏನಾಗ್ಬೋದು? ಆರ್ಟಿಕಲ್ ಕೇಳಿದರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಯಾವುದಾಗ್ಬೋದು? ಆಪ್ಷನ್ ಬಿ ಯಾಂಡ್ ಆಗ್ತದೆ. ಶಿ ಈಸ್ ಆ್ಯನ್ ಆನೆಸ್ಟ್, ಅದು ಹಾನೆಸ್ಟ್ ಅಲ್ಲ, ಆನೆಸ್ಟ್ ಅಂತ ಉಚ್ಚಾರ ಮಾಡಬೇಕು. ಶಿ ಈಸ್ ಆನ್ ಆನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಕಟ್ಟಿದರೆ ಏನಾಗ್ಬೋದು? ದ ಆಗ್ತದೆ, ದ ಹೋಲ್ ಕ್ಲಾಸ್. ನೆಕ್ಸ್ಟು ಕ್ವಶನ್ ನಂಬರ್ 2, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಸೆಂಟೆನ್ಸ್. ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ಯಾವಾಗ ಗ್ರಾಮರ್ ಟಾಪಿಕ್ ಇಟ್ಟಿದ್ದಾರೆ, ಟಾಪಿಕ್ ಯಾವೆಲ್ಲವೇ ಆ ಟಾಪಿಕ್ಗಳು, ಆ ಗ್ರಾಮರ್ ಟಾಪಿಕ್ಗಳು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, SE2 ಎಕ್ಸಾಮ್ಗೆ. ನೋಡ್ಕೊಂಡು ಹೋಗಿ ಚೆನ್ನಾಗಿ. ಸೊ ಇಲ್ಲಿ ಏನು ಕೇಳ್ತಾರೆ? ಆರ್ಟಿಕಲ್ ಕೇಳ್ತಾರೆ, ಕ್ವಶನ್ ಟಾಕ್ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಯಾವ ಕೊಟ್ಟಿದ್ದಾರೆ? ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ, ಅಂದಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್, ದ್ಯಾಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಏನಾಗ್ಬೋದು ಇದು? ಕಂಗ್ರ್ಯಾಚುಲೇಷನ್ಸ್ ಇದೆ. ಇದು ಕೂಡ ಆಪ್ಷನ್ ಸೆಕೆಂಡ್ ಅನ್ನು ಆಪ್ಷನ್ ಸಿ ಆಗ್ತದೆ. ವಿಶೇಷ ಇದು, ಅರ್ಥ ಆಯ್ತಾ? ವಿಶೇಷ ಆಗ್ತದೆ, ಗ್ರ್ಯಾಟಿಟ್ಯೂಡ್ ಅಲ್ಲ, ವಿಶೇಷ. ಆಪ್ಷನ್ ಸಿ ಏನಾಗಿದೆ ಅಲ್ಲಿ? ಕಂಗ್ರ್ಯಾಚುಲೇಷನ್ಸ್ ಅಂದರೆ ವಿಶೇಷ ಇದು. ಕ್ವಶನ್ ನಂಬರ್ 3, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ರೆಗ್ಯುಲರ್. ರೆಗ್ಯುಲರ್ಗೆ ನಾವು ಸರಿಯಾದ ಪ್ರಿಫಿಕ್ಸನ್ನು ಬರೀಬೇಕು. ಯಾವುದಾಗ್ಬೋದು? ರೆಗ್ಯುಲರ್ಗೆ ಇದು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಇರ್ರೆಗ್ಯುಲರು, ಅರ್ಥ ಆಯ್ತಾ? ರೆಗ್ಯುಲರ್, ಇರ್ರೆಗ್ಯುಲರ್. ಇನ್ನು ಸೆಕೆಂಡ್ ಒನ್ನು ಡೂ ಆಸ್ ಡೈರೆಕ್ಟೆಡು. ಟೋಟಲಾಗಿ 4 ಮಾರ್ಕ್ಸ್ ಕೊಡ್ತಾರೆ, ಪ್ರತಿಯೊಂದಕ್ಕೂ 1 ಅಂಕ. ಕ್ವಶನ್ ನಂಬರ್ 4 ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಸ್ ವರ್ಡ್ ಅಥವಾ ಸೆಂಟೆನ್ಸ್ ಕೊಡ್ತಾರೆ. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ಕೈಂಡ್ ಎರಡಲ್ಲೇ ಮಾಡಿದ್ದಾರೆ. ಏನಾಗ್ಬೋದು? ಕೈಂಡ್ ಅನ್ನೋದು ಅಡ್ಜೆಕ್ಟಿವ್ ಇದು, ಅಡ್ಜೆಕ್ಟಿವ್. ಅದೇ ರೀತಿ ನೀವು ನೌನ್ ನೋಡ್ಕೊಳ್ಳಿ, ವರ್ಬ್ ನೋಡ್ಕೊಳ್ಳಿ, ಆ್ಯಡ್ವರ್ಬ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್. 2 ಸಿಲೆಬಲ್ ಕೇಳಿದರೆ ಯಾವುದಾಗ್ಬೋದು? ಮ್ಯಾನೇಜರ್, ಟೆಲಿವಿಷನ್, ಕಿಲೋ, ಮಿಲ್ಕ್. 2 ಕೇಳಿದರೆ ಇಲ್ಲಿ ಕಿಲೋ ಅನ್ನೋದು 2 ಸಿಲೆಬಲ್ ವರ್ಡ್ ಇದು. ಕ್ವಶನ್ ನಂಬರ್ 6, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಆ್ಯಕ್ಟಿವ್ ವಾಯ್ಸಿಂದ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಶಿ ಬೇಕ್ಡ್ ದ ಕೇಕ್. ಶಿ ಬೇಕ್ಡ್ ದ ಕೇಕ್ ಕೊಟ್ಟಿದ್ದಾರೆ. ಆನ್ಸರ್ ಹೇಳ್ತೀನಿ ಕೇಳಿ. ಕೇಕ್ ವಾಸ್ ಬೇಕ್ಡ್ ಬೈ ಹೇರ್. ಕೇಕ್ ವಾಸ್ ಬೇಕ್ಡ್ ಬೈ ಹೇರ್, ಇದು ಆನ್ಸರು. ನೆಕ್ಸ್ಟು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸು. ಟೆನ್ಸ್ ಫಾರ್ಮನ್ನು ಕೇಳಿದರೆ ಟೆನ್ಸ್ ಫಾರ್ಮು ದ ಸ್ಟೂಡೆಂಟ್ ಡ್ಯಾಶ್ ಈಸ್ ಆರ್ ರೀಡಿಂಗ್ ದ ಬುಕ್ಸ್. ದ ಸ್ಟೂಡೆಂಟ್ ಏನಾಗ್ಬೋದು? ಈಸ್ ಆಗ್ತದೆ. ದ ಸ್ಟೂಡೆಂಟ್ ಸಿಂಗ್ಯುಲರ್ ಇದೆ, ಅದರಿಂದ ಈಸು. ಇನ್ನು ಥರ್ಡ್ ಒನ್ನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 1 ಎರರ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟು. ಎರರ್ ಇರ್ತದೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸಲ್ಲಿ ಒಂದು ಎರರ್ ಇರ್ತದೆ, ಒಂದು ತಪ್ಪು ಇರ್ತದೆ. ಅದನ್ನು ನೀವು ಗೊತ್ತಿಸ್ಬಿಟ್ಟು ಬರಬೇಕು. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಅವರು, ಅರ್ಥ ಆಯ್ತಾ? 6 ಅಂಡರ್ಲೈನ್ ಮಾಡಿದ್ದಾರೆ, 6 ತಪ್ಪಾಗಿದೆ. ಏನಾಗಬೇಕು ಅಲ್ಲಿ? ದ ನ್ಯೂಸ್ ಆರ್ ವೆರಿ ಗುಡ್. ಏನಾಗಬೇಕು? 6 ಅನ್ನೋದು ಈಸ್ ಆಗಬೇಕು. ದ ನ್ಯೂಸ್ ಈಸ್ ವೆರಿ ಗುಡ್, ಅರ್ಥ ಆಯ್ತಾ? ಕೇಳ್ಬೋದು. ಈ ಕ್ವಶನ್ ರಿಪೀಟ್ ಆಗೋದು ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸು. ಇವೇನು 1 ಮಾರ್ಕ್ಸ್ ಸೆನ್ಸು 2 ಇರ್ತವೆ. ಟೋಟಲಾಗಿ 2 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಈಚ್ ಕ್ವಶನ್ಗೆ 1 ಮಾರ್ಕ್ಸು. 9 ಕ್ವಶನ್ ನೋಡಿ, ವಾಟ್ ಮೇಡ್ ದ ಹೌಸ್ ವೈಫ್ ಟು ಡೆಲ್ಲಿ ಇನ್ ಗಿವಿಂಗ್ ಆಲ್ಮೋಸ್ಟ್ ಟು ಕೌಶಿಕ. 6 ಕ್ವಶನು, ನಿಮಗೆ 6 ಕ್ವಶನ್ ಕೊಡ್ತಾರೆ.
ನೇಮ್ ದ ಎನಿಮಲ್ಸ್ ದ್ಯಾಟ್ ಜಾಯಿನ್ ದ ರೇಸ್ ಇನ್ ದ ಲೆಸನ್ ಅರ್ತ್ ಕೋಕ್. ಯಾವ್ದು ಓದು ಆನ್ಸರ್ ಹೇಳ್ತೀನಿ, ವೇಟ್ ಮಾಡಿ. ಕ್ವಶನ್ ನಂಬರ್ 10 ನೋಡಿ ಮೊದಲು. ನೇಮ್ ಅಟ್ ಲೀಸ್ಟ್ 2 ಪೊಸಿಷನ್ಸ್ ದ್ಯಾಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ದಾರೆ. ಇನ್ನು 6 ಕ್ವಶನ್ನು. ಹೂ ಫೈರ್ಡ್ ವ್ಯಾಲೆಂಟಿನಾಸ್ ಇಮ್ಯಾಜಿನೇಷನ್ ಆಫ್ ಸೇಲಿಂಗ್ ಆನ್ ಎ ಮ್ಯಾಜಿಕ್ ಕಾರ್ಪೆಟ್. ನೋಡಿ ಅವರು ಏನು ಕೊಟ್ಟಿದ್ದಾರೆ, 9ನೇ ಕ್ವಶನ್ 6 ಕ್ವಶನ್ ಇರ್ತದೆ, ಮತ್ತು 10ನೇ ಕ್ವಶನ್ ಕೂಡ 6 ಕ್ವಶನ್ ಇರ್ತದೆ. ಟೋಟಲ್ 4 ಕ್ವಶನಲ್ಲಿ ನೀವು 2 ಕ್ವಶನ್ ಬರಬೇಕು, ಅರ್ಥ ಆಯ್ತಾ? 9ರಲ್ಲಿ ಯಾವ್ದಾರು ಒಂದು, 10ನೇ ಕ್ವಶನಲ್ಲಿ ಯಾವ್ದಾರು ಒಂದನ್ನು ಬರಬೇಕು. ನೋಡೋಣ 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರ ನೋಡೋಣ, ವೇಟ್ ಮಾಡಿ. ನೋಡಿ 9ನೇ ಕ್ವಶನ್ ಮತ್ತು 10ನೇ ಕ್ವಶನ್ಗೂ 6 ಕ್ವಶನ್ ಉತ್ತರ ಇದೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 9 ನೋಡಿ. ಹೌಸ್ ವೈಫ್ ವಾಸ್ ಅಟೆಂಡಿಂಗ್ ಟು ಹೇರ್ ಹಸ್ಬೆಂಡ್ ಹೂ ಹ್ಯಾಡ್ ಜಸ್ಟ್ ಕಮ್ ಹೋಮ್. 6 ಕ್ವಶನ್ ನೋಡಿ, ತುಂಬ ನೀವು ಎಕ್ಸಾಂಪಲ್ಲು ಹೇರ್ಸು, ಡಿಯರು, ಬೋರೋ, ತುಂಬ ಇವೆ ನೋಡ್ಕೊಳ್ಳಿ. ಬಫೆಲೋ ಇವೆಲ್ಲ ಬರ್ತವೆ. ಟೈಗರ್ ಬರಿಬೋದು, ಎಲಿಫೆಂಟ್ ಬರಿಬೋದು, ತುಂಬ ಯಾವ್ದು ನೆನ್ಪಿಟ್ಕೊಳ್ಳಿ, ಬರೀರಿ. ನೆಕ್ಸ್ಟ್ 6 ಕ್ವಶನ್ಗೆ 10ನೇ ಕ್ವಶನ್ನು. ದ ಮಿನಿಸ್ಟರ್ ಫಾರ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಟ್ ಇನ್ ಉತ್ತರ ಪ್ರದೇಶ್ ಎಸ್ ರೈಲ್ವೆ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್. 6 ಕ್ವಶನ್ನು. ಯೂರಿ ಗಗರಿಯನ್ಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ ಹೇರ್ ಇಮ್ಯಾಜಿನೇಷನ್ ಆಫ್ ಸೇಲಿಂಗ್ ಆನ್ ಮ್ಯಾಜಿಕ್ ಕಾರ್ಪೆಟ್. ನೆಕ್ಸ್ಟ್ 11 ಕ್ವಶನ್ನು, 11ನೇ ಪ್ರಶ್ನೆ, ವೇಟ್ ಮಾಡಿ. 5ನೇ ಮೆನು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಇವೇನು 2 ಮಾರ್ಕ್ಸಿನ್ಸು 4 ಇರ್ತವೆ. ಟೋಟಲಾಗಿ ಈಚ್ 8 ಮಾರ್ಕ್ಸು, ಟೋಟಲಾಗಿ 8 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 ಅಂಕ. 2-3 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆಯ್ತಾ? ಇಲ್ಲಿ ನಿಮಗೆ 6 ಕೊಟ್ಟಿದ್ದಾರೆ. 10 ಕ್ವಶನ್ಗಳು ಇಲ್ಲಿ ಕೂಡ ಇರ್ತವೆ. 13 ಕ್ವಶನ್ ಮತ್ತು 14 ಕ್ವಶನ್ಗೆ 10 ಕ್ವಶನ್ ಇರ್ತವೆ. 11ನೇ ಕ್ವಶನ್ ನೋಡಿ. ಹೌ ಡು ಯು ಸೈ ನಿಕೇತನ್ ಬಾಯ್ಸ್ ಸ್ಪೆಂಡ್ ದೇರ್ ಟೈಮ್ ಆಟ್ ನೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ನಂಬರ್ 12. ಸಿ ವಿ ರಾಮನ್ ಶೌಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಫ್ರಮ್ ಹಿಸ್ ಅರ್ಲಿ ಡೇಸ್, ಜಸ್ಟಿಫೈ. 13. ವಾಟ್ ವಾಸ್ ದ ಕಂಪ್ಲೀಟ್ ಆಫ್ ದೇವದತ್ ಅಗೇನೆಸ್ಟ್ ಫ್ರಾನ್ಸ್ ಸಿದ್ಧಾರ್ಥ. 6 ಕ್ವಶನ್ನು. ಬರ್ಬಾಕ್ ಸೇವ್ಡ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ ಹೀಸ್ ಎಕ್ಸ್ಪೆರಿಮೆಂಟ್ಸ್, ಎಕ್ಸ್ಪ್ಲೇನ್. 14. ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್ ಇನ್ ದ ಪೊಯಮ್ ಫಾರ್ ಎ 5-year-old ಆರ್ ವಾಟ್ ಈಸ್ ಸ್ವೀಟರ್ ದ್ಯಾನ್ ದ ಸ್ಯಾಂಡ್ಸ್ ಆಟ್ ಮೂನ್ಲೈಟ್. ನೋಡಿ ಈ ಎಲ್ಲ ಕ್ವಶನ್ ಬರ್ಕೊಳ್ಳಿ, ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. 11ರಿಂದ 14 ಕ್ವಶನ್ ಬರ್ಕೊಳ್ಳಿ, ನಾನು ಆನ್ಸರ್ ಕೊಡ್ತೀನಿ. ಓಕೆ, ಬರ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳಿ, ನಾನು ಆನ್ಸರ್ ಹೇಳ್ತೀನಿ. ಓಕೆ, 11ರಿಂದ 14ಗೆ ಉತ್ತರ ನೋಡೋಣ. ಸೊ 11ರಿಂದ 14ರ ಉತ್ತರವೇ 11 ನೋಡಿ. ಎಟ್ ನೈಟ್ ಸ್ಟೂಡೆಂಟ್ಸ್ ಟೋಲ್ಡ್ ಫೇರಿ ಟೇಲ್ಸ್, ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ದೇ ಆಲ್ಸೋ ಸ್ಯಾಂಗ್ ಗುರುದೇವಾಸ್ ಸಾಂಗ್ಸ್ ಬೈ 9 o'clock. ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ನೋಡ್ಕೊಳ್ಳಿ 12, 13 ಆರ್ 14 ಕ್ವಶನ್ಗೂ ಆನ್ಸರ್ ಇದೆ. ಓಕೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ನಾವು ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಮೆನು 15. ಇವೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. ಇವೇನು 3 ಮಾರ್ಕ್ಸ್ 2 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 3 ಅಂಕ. ಟೋಟಲಾಗಿ 2 ಕ್ವಶನ್ನ ಬರಬೇಕು. 6 ಕ್ವಶನ್ ಅವ್ರು ಎಷ್ಟು ಕೊಟ್ಟಿರ್ತಾರೆ, 4 ಕ್ವಶನ್ ಕೊಡ್ತಾರೆ. 15ಗೆ 2 ಕ್ವಶನ್ ಕೊಡ್ತಾರೆ. 14 ಕ್ವಶನ್ಗೆ 2 ಇರ್ತವೆ. ನಿಮಗೆ ತುಂಬಾ ಈಸಿ ಯಾವುದು, ಒಂದೊಂದು ಬರೀರಿ. ಅದು 15ರಲ್ಲಿ ಯಾವ್ದಾರು ಒಂದು, 16 ಪ್ರಶ್ನೆಯಲ್ಲಿ ಯಾವ್ದಾರು ಒಂದನ್ನು. 15ನೇ ಕ್ವಶನ್ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ಒಲಿವರ್ ಟ್ವಿಸ್ಟ್ ವಾಸ್ ಬಾರ್ನ್. ಒಲಿವರ್ ಟ್ವಿಸ್ಟ್ ವಾಸ್ ಬಾರ್ನ್. 6 ಕ್ವಶನು. ಎಕ್ಸ್ಪ್ಲೇನ್ ಹೌ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಸೈ ಜಾಯ್ನ್ಡ್ ಈಚ್ ಅದರ್ಸ್ ಕಂಪನಿ. ಕ್ವಶನ್ 16. ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಎ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್. 6 ಕ್ವಶನ್ನು. ಡಿಸ್ಕ್ರೈಬ್ ದ ಬಾಯ್ಸ್ ಆ್ಯಕ್ಷನ್ ಟುವರ್ಡ್ಸ್ ದ ಓಲ್ಡ್ ವುಮನ್ ಇನ್ ದ ಪೊಯಮ್ ಸಂಬಡೀಸ್ ಮದರ್. ನೋಡ್ಕೊಳ್ಳಿ, ಈ ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಹೇಳ್ತೀನಿ. 15ನೇ ಕ್ವಶನ್, 16ನೇ ಕ್ವಶನು ಎಲ್ಲವನ್ನು ಬರ್ಕೊಳ್ಳಿ. ಓಕೆ, ಆನ್ಸರ್ ನೋಡೋಣ. 15ನೇ ಕ್ವಶನು, 16ನೇ ಕ್ವಶನು. ಸೊ 15 ಮತ್ತು 16 2 ಕ್ವಶನ್ಗೆ ಆನ್ಸರ್ ಇವೆ. 6 ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಉತ್ತರ ಓದ್ಕೊಳ್ಳಿ. ಸೊ ನಾನು ಎಲ್ಲ ಓದೋಕ್ಕೋರಲ್ಲ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ ಅಥವಾ ಬರ್ಕೋಬೋದು. ಎಕ್ಸಾಮಿಗೆ ಯೂಸ್ ಆಗ್ತದೆ. ಬರ್ಕೊಳ್ಳೋ ಟೈಮ್ ಇದ್ದರೆ ಬರ್ಕೊಳ್ಳಿ. 15, 16 2 ಕ್ವಶನ್ಗೆ ಉತ್ತರ ಇವೆ, ನೋಡ್ಕೊಳ್ಳಿ. ನಾವು ನೆಕ್ಸ್ಟು ಕ್ವಶನ್ ನಂಬರ್ 17ಗೆ ಹೋಗೋಣ. ನೋಡಿ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾಕ್ಟು ಅಂದರೆ ಏನು, ಆರ್ ಸಿ ಕ್ವಶನ್ಸು. ಸೊ ಒಂದೇ ಕ್ವಶನ್ ಇರ್ತದೆ, ಇಲ್ಲ 3 ಮಾರ್ಕ್ಸಿಗೆ ಒಂದು ಕ್ವಶನು. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. 3 ಮಾರ್ಕ್ಸಿಗೆ ಒಂದು ಆರ್ ಸಿ ಕ್ವಶನ್ ಇರ್ತದೆ, 17 ಕ್ವಶನ್ನು, ಅರ್ಥ ಆಯ್ತಾ? ಸೊ 3 ಮಾರ್ಕ್ಸಿಗೆ ಒಂದು, 2 ಮಾರ್ಕ್ಸಿಗೆ ಒಂದು ಕೊಟ್ಟಿರ್ತಾರೆ. 3 ಮಾರ್ಕ್ಸಿಗೆ ಒಂದು ಆರ್ ಸಿ ಕ್ವಶನು ಅಂದರೆ ಎಕ್ಸ್ಟ್ರಾ ಕ್ವಶನು, 2 ಮಾರ್ಕ್ಸಿಗೆ ಒಂದು, ಟೋಟಲಾಗಿ 5 ಮಾರ್ಕ್ಸ್ ನೋಡಿ. ಕ್ವಶನ್ ನಂಬರ್ 17ಗೆ 6 ಕ್ವಶನ್ ಇರ್ತದೆ.
ನೋಡಿ ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, 6 ಕ್ವಶನ್ ಕೊಡ್ತಾರಂತ. 100% ನಿಮಗೆ 6 ಕ್ವಶನ್ ಕೊಡ್ತಾರೆ. 17 ನೋಡಿ, ಪಿಕ್ ಅಪ್ ದ್ಯಾಟ್ ಸ್ಟಿಕ್ ಹಿ ಸೇಡ್. ಎ, ಹೂ ಗೇವ್ ದ ಕಮಾಂಡ್. ಬಿ, ಹೂ ವಾಸ್ ಇಟ್ ಸೇಡ್ ಟು. ಸಿ, ವಾಟ್ ವಾಸ್ ದ ರೆಸ್ಪಾನ್ಸ್. 6 ಕ್ವಶನ್ನು. ಐ ವಾಂಟ್ ನ್ಯೂ ಕ್ಲಾಸ್. ಹೂ ಇಸ್ ದ ಸ್ಪೀಕರ್. ಬಿ, ಹೂ ವಾಸ್ ಇಟ್ ಸೇಡ್ ಟು. ಸಿ, ವೈ ಡಸ್ ದ ಸ್ಪೀಕರ್ ವಾಂಟ್ ನ್ಯೂ ಸೆಟ್ ಆಫ್ ಕ್ಲಾತ್ಸ್. ಕ್ವಶನ್ ನಂಬರ್ 18 ಇವೇನು 2 ಮಾರ್ಕ್ಸು ಯಾರು ಕೊಟ್ಟಿರ್ತಾರೆ, ನಿಮಗೆ ಯಾವ ತುಂಬಾ ಈಸಿ ಅದನ್ನ ಬರೀರಿ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್. ಕ್ವಶನ್ ನಂಬರ್ ಎ, ವಾಟ್ ಡಸ್ ಫಸ್ಟ್ ಇಯರ್ಸ್ ರೆಫರ್ ಟು. ಬಿ, ಹೌ ಡಸ್ ದ ಪೊಯೆಟ್ ವಾಂಟ್ ಟು ಸ್ಪೆಂಡ್ ಹಿಸ್ ಫಸ್ಟ್ ಇಯರ್ಸ್. ಆರ್ ಕ್ವಶನ್, ಆ್ಯಂಡ್ ನೌ ಇಫ್ ಯು ವಿಲ್ ಸೆಟ್ ಅಸ್ ಟು ಅವರ್ ಟಾಸ್ಕ್, we will serve you 4 and 20 hours a day. Question number A, who allots tasks to the machines. B, how many hours is 4 and 20 hours. ನಾವು 17 ಕ್ವಶನ್ ಮತ್ತು 18 ಕ್ವಶನ್ಗೆ ಆನ್ಸರ್ ನೋಡೋಣ. ಈ ಕ್ವಶನ್ ಬರ್ಕೋಬೋದು, ನಾನು ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಕ್ವಶನ್ ನಂಬರ್ 17 ಮತ್ತು 18 ಬರ್ಕೊಳ್ಳಿ. 17 ನೋಡಿ, ಕ್ವಶನ್ ನಂಬರ್ ಎ ಆನ್ಸರು ಬ್ಲ್ಯಾಕ್ ಬಾಯ್. ಬಿ, ವೈಟ್ ಬಾಯ್. ಸಿ, ದ ವೈಟ್ ಬಾಯ್ obeyed like a little soldier. Or question emperor. B, chief advisor. C, he was fond of wearing new clothes. Question number 18 question number A, first years refers to the early years or boyhood of the poet. B, poet wants to spend his first years in books or work or healthy play. Or question A, human being will set the task. B, 4 and 20 hours make 24 hours. ಸೊ ಆಯಿತಾ, ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 19 ಬರ್ಕೋಬೋದು. ಸೊ ಸಾಧ್ಯ ಬರ್ಕೊಳ್ಳಿ, ನೀವು ನೆನಪುಳಿತೇವೆ ಆನ್ಸರ್ಗಳು. ಕ್ವಶನ್ ನಂಬರ್ 19, ಗಿವೆನ್ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ಗೆ ಪಿಕ್ಸ್ ಕೊಡ್ತಾರೆ. ತುಂಬಾ ಈಸಿ, ಎಲ್ಲ ಕೊಟ್ಟಿರ್ತಾರೆ ಅವರು, ನೀವು ಜಸ್ಟು ಪ್ಯಾರಾಗ್ರಾಫಲ್ಲಿ ಬರಬೇಕಷ್ಟೇ. ನೇಮ್ ಕೊಟ್ಟಿರ್ತಾರೆ, ಡೇಟ್ ಆಫ್ ಬರ್ತು, ಪ್ಲೇಸು, ಫಾದರ್ ನೇಮು, ಮದರ್ ನೇಮು, ಪ್ರೊಫೆಷನ್ನು, ಅಚೀವ್ಮೆಂಟು, ಅವಾರ್ಡ್ಸು ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ ನೀವು ಬರೀಬೇಕು. ಆಲ್ಮೋಸ್ಟ್ ಮಾರ್ಕ್ಸ್ಗಳು ಹೇಳ್ತಾ ಅನ್ಕೋತೀನಿ. ಹೇಳ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ತುಂಬಾ ಈಸಿ ಬರಿಬೋದು. ನೇಮ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಒಟ್ಟಿನಲ್ಲಿ ಬಿಡೋಕ್ಕೋಬೇಡಿ, ನಿಮಗೆ ಯಾವ್ದು ಬರ್ತದೆ ಅಂತ ಬರೆದು ಬನ್ನಿ, ಬಿಡೋಕ್ಕೋಬೇಡಿ, ಎಲ್ಲ ಅಲ್ಲೇ ಇರ್ತಾ ಆನ್ಸರು. 3 ಮಾರ್ಕ್ಸು ಆನ್ಸರ್ ಹೇಳ್ತೀನಿ ನೋಡಿ ನಿಮಗೆ 19. ಸೊ 19 ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಇದೇ ರೀತಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 20, ಇದೇನು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನೋಡಿ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. 3 ಮಾರ್ಕ್ಸ್ಗೆ ಪಿಕ್ಚರ್ ರೈಟಿಂಗ್ ಕೊಡ್ತಾರೆ. ಈ ಒಂದು ಚಿತ್ರ ನೋಡ್ಕೊಂಬಿಟ್ಟು ನೀವು ಅದರ ಬಗ್ಗೆ 1-2 ಸಾಲು ಬರೀಬೇಕು. ತುಂಬ ಏನಿಲ್ಲ, ಒಂದು 3-4 ಸಾಲು ಬರೀರಿ ಸಾಕು. ಆಯ್ತಾ, ಅದರಲ್ಲಿ ಏನು ಕೊಟ್ಟಿದ್ದಾರೆ, ಪಿಕ್ಚರಲ್ಲಿ ಏನು ನಡ್ತಾ ಇದ್ದಾರೆ ಅದನ್ನ ಪ್ಯಾರಾಗ್ರಾಫಲ್ಲಿ ಒಂದು 4-5 ಸಾಲು ಬರೀರಿ ಸಾಕು. ಇಂಗ್ಲೀಷ್ನಲ್ಲಿ ಬರೀಬೇಕು. ನೋಡಿ ಪಿಕ್ಚರ್ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಅಥವಾ ನೀವು ಆಲ್ಟರ್ನೇಟಿವ್ ಕ್ವಶನ್ ಬರಿಬೋದು. ಯಾರಿಗಿದು ಕೇವಲ ವಿಜುವಲ್ ಇಂಪೇರ್ಡು, ಯಾರೋ ವಿಕಲಚೇತನ ಇದ್ದರೆ, ದೃಶ್ಯ ವಿಕಲಚೇತನ ಅವ್ರಿಗೆ ಮಾತ್ರ ಕ್ವಶನ್ ಇದು. ಉಳಿದವ್ರಿಗೆ ಪಿಕ್ಚರ್ ನೋಡ್ಕೊಂಬಿಟ್ಟು ನೀವು ಇದನ್ನು ಬರೀಬೇಕು. ಓಕೆ, ನೋಡ್ಕೊಳ್ಳಿ ಪಿಕ್ಚರು, ನಾನು ನಿಮಗೆ ಆನ್ಸರ್ ಕೂಡ ಕೊಡ್ತೀನಿ. 8ನೇ ಕ್ವಶನ್ ಅದು 20 ಕ್ವಶನು, ತುಂಬಾ ಈಸಿ ಥರ ಹೇಳ್ತೀನಿ ನಿಮಗೆ. ವೇಟ್ ಮಾಡಿ, 20 ವೇಟ್ ಮಾಡಿ. ಓಕೆ, ಡಿಸ್ಕ್ರಿಪ್ಷನ್, ಲ್ಯಾಂಗ್ವೇಜ್ ಅಕ್ಯುರೇಸಿ ನಿಮಗೆ ಇದೇ ರೀತಿ ಬರ್ಕೊಂತೇನಿಲ್ಲ. ಅಲ್ಲಿ ಮೊದಲು ನೀವು ಯಾವುದೇ ಪಿಕ್ಚರ್ ಬರೀ ಏನು ಮಾಡಬೇಕು, ಏನಂತ ಬರಬೇಕು, ದಿಸ್ ಇಸ್ ಆ್ಯನ್ ಇನ್ಫಾರ್ಮೇಟಿವ್ ಪಿಕ್ಚರ್, ಅಂತ ಬರೀರಿ. ಅರ್ಥ ಆಯ್ತಾ. ಈ ಪಿಕ್ಚರ್ ಓರ್ ದೆನ್ 1000 ಆಫ್ ವರ್ಡ್ಸ್ ಅಂತ ಬರಬೇಕು. ಇದೇ ರೀತಿ ನಿಮಗೆ ಏನು ಬರ್ತದೆ ಪಿಕ್ಚರ್ ಬೇಕಂತ ಬರೀರಿ. ಮತ್ತು ಪಿಕ್ಚರ್ಲಿ ಏನು ನಡ್ತಾ ಇದೆ, ಪಿಕ್ಚರ್ ನೋಡಿ ಅಬ್ಸರ್ವ್ ಮಾಡಿ, ಪಿಕ್ಚರ್ಲಿ ನಡ್ತಾ ಇದೆ, ಫಾರ್ಮರ್ ಇದ್ದಾರಾ ಅಥವಾ ಚಿಲ್ಡ್ರನ್ಸ್ ಇದ್ದಾರಾ ಅಬ್ಸರ್ವ್ ಮಾಡಿ ಅದನ್ನ ಬರಬೇಕು. ಅರ್ಥ ಆಯ್ತಾ. ಪಿಕ್ಚರಲ್ಲಿ ಫಾರ್ಮರ್ ಇದ್ದಾರಾ, ಚಿಲ್ಡ್ರನ್ಸ್ ಇದ್ದಾರಾ ಅಥವಾ ಎನಿಮಲ್ಸ್ ಇದ್ದಾವ, ಇದನ್ನೇ ಬರಬೇಕು ಅಷ್ಟೇ. ನೆಕ್ಸ್ಟು ಕೋಟ್ ಫ್ರಮ್ ಮೆಮೊರಿ 3 ಮಾರ್ಕ್ಸಿಗೆ ಕೊಡ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಬ್ಯೂಟೀಸ್ ಈ ಪೊಯಮ್ ಇಂಪಾರ್ಟೆಂಟು, ಆಮೇಲೆ ಐ ಸ್ಟಾಪ್ ಇಂಪಾರ್ಟೆಂಟು. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ನಿಮಗೆಲ್ಲೊಂದು ಪ್ಯಾರಾ ಬರ್ಬೋದು, ಹೇಳೋಕ್ಕಾಗಲ್ಲ. ಸಾಧ್ಯ ಇದ್ರೆ ನಿಮಗೆ ಒಂದು ಪಾಸಿಂಗ್ ಕೊಡ್ತೀನಿ, ಪಾಸಿಂಗ್ ಪ್ಯಾಕೇಜು, ಅಲ್ಲಿ ಹೇಳ್ತೀನಿ ನಿಮಗೆ ಅಲ್ಲಿ ಬರ್ತಾವಂತ. ನೋಡೋಣ 21 ಆನ್ಸರ್ ನೋಡೋಣ 3 ಮಾರ್ಕ್ಸಿಗೆ. 21 ನೋಡಿ. ನಿಮ್ಮ ಹತ್ರ ಬುಕ್ ಇದ್ರೆ ನೋಡ್ಕೋಬೋದು. ನಿಮ್ಮ ಹತ್ರ ಬುಕ್ ಇದ್ದರೆ ಅಲ್ಲಿ ನೋಡ್ಕೊಳ್ಳಿ. ಬ್ಯೂಟಿ ಈಸ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. 6 ಕ್ವಶನ್ ಕೂಡ ಇಂಪಾರ್ಟೆಂಟು, 2 ವೇರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇದ್ರ ಜೊತೆಗೆ ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ನೆಕ್ಸ್ಟು 22, ಇದೇನು ಕ್ವಶನು, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಪ್ಯಾಸೇಜು ಟೋಟಲಾಗಿ 4 ಮಾರ್ಕ್ಸ್ ಕೊಡ್ತಾರೆ. ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಕೆಳಗಡೆ 2 ಕ್ವಶನ್ ಇರ್ತವೆ. ಮೇಲೆ ಆನ್ಸರ್ ನೋಡ್ಬಿಟ್ಟು ಬರೆಯೋದಷ್ಟೇ.
ಓದ್ಕೊಂಡು ಬರ್ರಿ, ತುಂಬಾ ಈಸಿ. ಆಲ್ಮೋಸ್ಟ್ ಎಲ್ಲ ಬರೀತೀರ ಅನ್ಕೋತೀನಿ. AB ಕ್ವಶನ್ನು 22ಗೆ ಆನ್ಸರ್ ಕೂಡ ಕೊಡ್ತೀನಿ. ಸೊ ಕನ್ಫ್ಯೂಸ್ ಬೇಡ ನಿಮಗೆ. ಸೊ ಆನ್ಸರ್ ಕೂಡ ನೋಡ್ಕೊಂಬಿಡಿ, ನೀವು ಬೇಕನ್ನೋರು ನೋಡ್ಕೊಳ್ಳಿ. ಎರಡು ಕ್ವಶನಿಗೆ ಆನ್ಸರ್ ಅವೇ ನೋಡ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ಕ್ವಶನ್ನು 23 ಏನು ಕೊಟ್ಟಿದ್ದಾರೆ? ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಷ್ಟು ಕೊಡ್ತಾರೆ ಅವರು? 3 ಕೊಡ್ತಾರೆ. ನೀವು ಅದರಲ್ಲಿ ಒಂದೊಂದು ಎಸ್ಸೇನೂ ಇರಬೇಕು. ಏನು ಪ್ರಬಂಧ ಇದು, ಟೋಟಲಾಗಿ 4 ಮಾರ್ಕ್ಸಿಗೆ ಕೊಡ್ತಾರೆ. ಯಾವ ಕೊಟ್ಟಿದ್ದಾರೆ ನೋಡಿ? ಇಂಪಾರ್ಟೆನ್ಸ್ ಆಫ್ ಟ್ರೀಸ್, ಯೂಸಸ್ ಆಫ್ ಮೊಬೈಲ್ಸ್, ಮೈ ಸ್ಕೂಲ್. 3 ಇಂಪಾರ್ಟೆಂಟು. ಇವೇ ಸೇಮ್ ಕ್ವಶನ್ ನಿಮ್ಮ ಎಕ್ಸಾಮಲ್ಲಿ ಬಂದರೆ ಬರ್ಬೋದು. ಒಟ್ಟಿನಲ್ಲಿ 3 ಬಂದೇ ಬರ್ತದೆ. ಅರ್ಥ ಆಯ್ತಾ? ಕೇಳ್ತಾರೆ 3 ನೋಡ್ಕೊಂಡು ಹೋಗಿ. ಅದರಲ್ಲಿ ವೆರಿ ಇಂಪಾರ್ಟೆನ್ಸ್ ಆಫ್ ಟ್ರೀಸ್. ಅಥವಾ ನಿಮಗೆ ಇನ್ನೊಂದು ಕೇಳ್ಬೋದು, ಯಾವುದು? ಯೋಗ ಬಗ್ಗೆ ಯೋಗಾಸನ ಅದ್ರ ಬಗ್ಗೆ ಕೇಳ್ತಾರೆ. ಅರ್ಥ ಆಯ್ತಾ? ಆಮೇಲೆ ಮೊಬೈಲ್ ಫೋನ್ ಬಗ್ಗೆ ಕೇಳ್ಬೋದು, ಸ್ಕೂಲ್ ಬಗ್ಗೆ ಕೇಳ್ಬೋದು. ಇವು ಕೂಡ 3 ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 24. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವೆನ್ ಬಿಲೋ. ಟೋಟಲಾಗಿ 4 ಮಾರ್ಕ್ಸ್ಗೆ ಲೆಟರ್ ರೈಟಿಂಗ್ ಕೊಡ್ತಾರೆ. ಅರ್ಥ ಆಯ್ತಾ? ಏನು? ಒಂದು ಪರ್ಸ್ನಲ್, ಒಂದು ಅಫೀಸಿಯಲ್, ಎರಡು ಕೊಟ್ಟಿರ್ತಾರೆ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಇಮ್ಯಾಜಿನ್ ಯುವರ್ ಸುನಿಲ್ ಆರ್ ಸವಿತಾ. ನೆಕ್ಸ್ಟು ಯಾವ್ದು ಸ್ಟ್ಯಾಂಡ್ ಬೇಕು ಕೊಡ್ಬೋದು. 10th ಕೊಡ್ಬೋದು, ಅಥವಾ ನಿಮಗೆ 8th ಕೊಡ್ಬೋದು. ಅರ್ಥ ಆಯ್ತಾ? ಅದು ಹೇಳೋಕ್ಕಾಗಲ್ಲ. 8 ಕೊಟ್ಟರೆ 8 ಕೊಡ್ತಾರೆ, 9 ಕೊಡ್ತಾರೆ, ಎಷ್ಟು ಕೊಟ್ಟಿರ್ತಾರೆ ಅದನ್ನ ಹಾಕ್ಬಿಟ್ಟು ಬರೋದು. ಯೂಸಲಿ ಕೊಡ್ತಾರೋ 8th ಸ್ಟ್ಯಾಂಡರ್ಡ್ ಕೊಡ್ತಾರೆ. 8th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್, KG ಹಳ್ಳಿ, ರಾಯಚೂರು. ರೈಟ್ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಇದು ಬೇಡನವರು ಆಫೀಸಲ್ಲಿ ಬರ್ಬೋದು. ಇದು ಪರ್ಸ್ನಲ್ಲು, ಇದು ಕೆಳಗಿಂದ ಅಫೀಷಿಯಲ್ಲು. ರೈಟ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಫಾರ್ ಅ ಗ್ರ್ಯಾಂಟ್ ಆಫ್ ಲೀವ್. ರಜೆ ಬೇಕೆಂದು ಪತ್ರ ಬರೆಯುವಂಥದ್ದು. ನೋಡೋಣ, ಆನ್ಸರ್ ಇದು ಕೊಟ್ಟಿಲ್ಲ ಅನ್ಕೋತೀನಿ. 24 ನೋಡಿ. ಇಂಟ್ರೊಡಕ್ಷನ್ ಆಗಬೇಕು ಲೆಟರ್ ಅಲ್ಲ, ಎಸ್ಸೆಯಲ್ಲಿ ಇಂಟ್ರೊಡಕ್ಷನ್ ಆಗಬೇಕು. ಆಮೇಲೆ ಡೆವಲಪ್ಮೆಂಟು, ಕನ್ಕ್ಲೂಷನ್ನು, ಅಥವಾ ಇಂಟ್ರೊಡಕ್ಷನು ಆಮೇಲೆ ಎಕ್ಸ್ಪ್ಲನೇಷನ್ನು, ಕನ್ಕ್ಲೂಷನ್ನು. 24 ನೋಡಿ. ಲ್ಯಾಂಗ್ವೇಜ್ ಜೋಗ್ರಫಿ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಸೊಲ್ಯೂಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟು ಬಾಡಿ ಆಫ್ ದ ಲೆಟರ್ ಆ್ಯಂಡ್ ಲ್ಯಾಂಗ್ವೇಜ್ ಜೋಗ್ರಫಿ. ಡೋಂಟ್ ವರಿ, ಈಗಾಗಲೇ ಮಿಸ್ಗಳು ಯಾರು ಹೇಳಿದ್ದಾರೆ ಆ ರೀತಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಓಕೆ. ಸೊ ಇಷ್ಟೊಂದು ಕ್ವಶನ್ ಪೇಪರು ಸೊ ಮುಗೀತು ಅನ್ಕೋತೀನಿ, ಕಂಪ್ಲೀಟಾಗಿ ಮುಗೀತು. ಸೊ ಇಷ್ಟೇ ನೋಡಿ, ಟೋಟಲಾಗಿ ಇಷ್ಟು ಓದ್ಕೊಳ್ಳಿ ಸಾಕು, ನಿಮಗೆ ಪಾಸ್ ಆಗೋಕ್ಕೆ ಮತ್ತು ಸ್ಕೋರ್ ಮಾಡಿ ಹೆಲ್ಪ್ ಆಗ್ತದೆ. ತುಂಬ ಜನ ಕೇಳ್ತೀರಾ ಈ ಕ್ವಶನ್ ರಿಪೀಟ್ ಆಗ್ತಂತ. ರಿಪೀಟ್ ಆಗ್ತದೆ, ಆದರೆ ಎಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಪ್ಯಾಟರ್ನ್ ಸೇಮ್ ಇರ್ತದೆ. ನಾನು ಹಾಕ್ತೀನಿ ನಿಮಗೆ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಹಾಕ್ತೀನಿ, ಅವನು ಚೆನ್ನಾಗಿ ಓದ್ಕೊಳ್ಳಿ. ಈಗಲ್ಲಿ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ಕೂಡ ಆಗಿರ್ತೀನಿ. 8th ಸ್ಟ್ಯಾಂಡರ್ಡ್ಗೆ ಪ್ರತಿಯೊಂದು ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಬೇರೆ ಏನಾದರೂ ಡೌಟ್ ಕಮೆಂಟ್ ಮಾಡಿ, ಮತ್ತು ಬೇರೆ ಯಾವುದು ಕ್ವಶನ್ ಬೇಕಾದರೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.